ಇವಾಗ ನಾವು ಜನವರಿ ತಿಂಗಳು ಥೈರಾಯ್ಡ್ ಅವೇರ್ನೆಸ್ ಅನ್ನೋದನ್ನು ನಾವು ನೋಡ್ತೀವಿ. ಈ ಒಂದು ದಿನದಲ್ಲಾಗಲಿ ಅಥವಾ ಮುಂದಿನ ತಿಂಗಳಿನಲ್ಲಾಗಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮು, ಒಂದು ಜನಜಾಗೃತಿಯನ್ನು ತರೋದು ಒಂದು ತುಂಬಾ ಮುಖ್ಯವಾಗುತ್ತೆ. ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ಈ ಥೈರಾಯ್ಡ್ ಏನು ಅನ್ನೋದನ್ನು ನಾವು ನೋಡೋಣ. ಥೈರಾಯ್ಡ್ ಅನ್ನೋದು ಒಂದು ದೇಹದಲ್ಲಿ ಇರ್ತಕ್ಕಂಥ ಒಂದು ಗ್ಲ್ಯಾಂಡ್. ಇದು ಬಟರ್ಫ್ಲೈ ಶೇಪ್ಡ್, ಚಿಟ್ಟೆ ರೂಪದಲ್ಲಿ ಅದು ಇರುತ್ತೆ, ಚಿಕ್ಕದಾಗಿ ನಮ್ಮ ವಾಯ್ಸ್, ನಮ್ಮ ವೋಕಲ್ ಕಾರ್ಡ್ಸಿನ ಹತ್ತಿರ. ಇದು ಏನು ಕೆಲಸ ಮಾಡುತ್ತೆ, ಇದರಲ್ಲಿ ಕೆಲವು ಹಾರ್ಮೋನನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಅಥವಾ ಹಾರ್ಮೋನನ್ನು ಸೆಕ್ರೀಟ್ ಮಾಡೋದು, ರಿಲೀಸ್ ಮಾಡೋದನ್ನು ಮಾಡುತ್ತೆ. ಈ ಒಂದು ಏನು ಮಾಡುತ್ತೋ ಇದ್ರದ್ದು ಕ್ರಿಯೆಗಳಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಮೆಟಬಾಲಿಸಮ್ ಚಟುವಟಿಕೆಗಳಲ್ಲಿ ನಿಯಂತ್ರಣನ ತರುತ್ತೆ. ಹಾರ್ಟ್ ರೇಟ್ ಆಗಿರ್ಬೋದು, ಬ್ರೀತಿಂಗ್ ಆಗಿರ್ಬೋದು, ಸ್ಕಿನ್ ಇಶ್ಯೂಸ್ಗಳಾಗಿರ್ಬೋದು, ಸ್ಕಿನ್ನ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ರೀಪ್ರೊಡಕ್ಟಿವ್ ಆರ್ಗನ್ ಫಂಕ್ಷನಿಂಗನ್ನು ಆಗಿರ್ಬೋದು, ಅಥವಾ ಬ್ರೈನ್ಗೆ ಸಂಬಂಧಪಟ್ಟಿರೋದು ಒಂದು ಕ್ರಿಯೆಗಳಾಗಿರ್ಬೋದು, ಇದೆಲ್ಲ ಮಾಡ್ತಕ್ಕಂಥದ್ದು.